ಬಡವರಸ್ಕಲ್, ಎಡ್ ಬುಷ್, ವಿದ್ಯಾಪತಿ, ಟಗರು ಪಲ್ಯ, ಮದರ್ ಪ್ರಾಮಿಸು ಸಾಕಷ್ಟು ಸಿನಿಮಾಗಳು ನಿರ್ಮಾಣದ ವಿಚಾರಕ್ಕೆ ಬಂದರೆ ಸಕ್ಸಸ್ ರೇಟ್ ಜಾಸ್ತಿ ಇದೆ. ಹೌದು. ಡಾಲಿ ಧನಂಜಯ ಅವರಿಗೆ ಹೌದು. ಏನು ಕಲ್ತ್ರಿ ಈ ನಿರ್ಮಾಣದಲ್ಲಿ? ಯಾಕಂದರೆ ಆ ಸಕ್ಸಸ್ ರೇಟ್ ಜೊತೆಗೆ ಒಂದಷ್ಟು ಕಾಲೆಳೆಯೋ ಕೆಲಸಗಳು ಕೂಡ ಡಾಲಿ ಧನಂಜಯ ಅವ್ರನ್ನ ಚಿತ್ರರಂಗದಲ್ಲಿ ಮಾಡಿಬಿಟ್ರು. ಅಂದರೆ ಕಾನ್ಫ್ಲಿಕ್ಟ್ಗಳು ಇದ್ದೇ ಇರುತ್ತೆ ಎನಿ ಗುಡ್ ಜರ್ನಿ. ಬರೀ ನನಗೆ ಅಂತಲ್ಲ, ಐ ಥಿಂಕ್ ಇಲ್ಲಿ ನಿರ್ಮಾಣ ಮಾಡ್ತಿರೋರಿಗೆ ಅಥವಾ ಆ್ಯಕ್ಟ್ ಮಾಡ್ತಿರೋರಿಗೆ ಎಲ್ರಿಗೂ ಕಾನ್ಫ್ಲಿಕ್ಟ್ಸು ಅದರದೇ ರೀತಿಲಿ ಇದ್ದೇ ಇರುತ್ತೆ. ನನಗೆ ಮುಂಚೆ ಎಲ್ಲ ಆ ಥರ ಕಾನ್ಫ್ಲಿಕ್ಟ್ಗಳು ಬಂದು ನಟನಾಗಿದ್ದಾಗ ಒಂದಿಷ್ಟು ಇರೋದು, ಅದಾದಮೇಲೆ ನಿರ್ಮಾಪಕ ಆದಾಗಿನ ಚಾಲೆಂಜಸ್ ಬೇರೆ. ಬಟ್ ಏನಂದರೆ ಒಂದು ಕ್ಯಾಲ್ಕುಲೇಟೆಡ್ ರಿಸ್ಕ್ ತೊಗೊಂಡಿದ್ದಾಗ ಸ್ಕ್ರಿಪ್ಟ್ ಏನು ಡಿಮ್ಯಾಂಡ್ ಮಾಡುತ್ತೆ, ನಾವು ಎಷ್ಟರಲ್ಲಿ ಮಾಡ್ತೀವಿ, ಏನು ಮಾಡ್ತೀವಿ, ಆ್ಯಂಡ್ ಸಿನಿಮಾನ ಚೆನ್ನಾಗಿ ಮಾಡಿದ್ದಾಗ ಐ ಥಿಂಕ್ ಆ ಚಾಲೆಂಜಸ್ನೆಲ್ಲ ದಾಟಿ ಸಿನಿಮಾಗಳನ್ನ ಕಾಪಾಡ್ಕೋಬೋದು. ಅದು ಆಗಿದೆ ಕೂಡ. ನೋಡಿದ್ರೆ ನಾವು ಬಡವರಾಸ್ಕಲ್ಲು ಥಿಯೇಟ್ರಲ್ಲಿ ಎಷ್ಟು ದೊಡ್ಡ ಸೆಲೆಬ್ರೇಷನ್ನು ಮಾಡ್ತಾಯಿದ್ವಿ ಅಂತ ಅಂದರೆ, ಟ್ವಿಟರ್ಲೆಲ್ಲ ಒಂದಿಷ್ಟು ಕಡೆ ಈ ಸಿನಿಮಾದಲ್ಲಿ ಏನಿದೆ ಹಂಗೆ ಹಿಂಗೆ ಅಂತ ಮಾತುಕತೆ ನಡೀತಾನೆ ಇತ್ತು. ಬಟ್ ಬಡವರಾಸ್ಕಲ್ ಥಿಯೇಟ್ರಲ್ಲಿ ಸೂಪರ್ ಹಿಟ್ ಆ್ಯಂಡ್ ಟಿ ವಿಲಿ ಒನ್ ಆಫ್ ದ ಹೈಯೆಸ್ಟ್ TRP ಸಿನಿಮಾ. ಆ್ಯಂಡ್ ಇವನ್ ಎಡ್ ಬುಷ್ ದಿನ ಗಲಾಟೆ ನಡೀತಿದ್ರು ಒಳ್ಳೆ ಓಪನಿಂಗ್ ಸಿಕ್ಕಿದಂಥ ಸಿನಿಮಾ. ಓಪನಿಂಗು ಥಿಯೇಟ್ರಲ್ಲಿ ಅಮೇಜಿಂಗ್ ಪರ್ಫಾರ್ಮೆನ್ಸು, ZEE5 ಡಿಜಿಟಲಲ್ಲಿ ಅಮೇಜಿಂಗ್ ಪರ್ಫಾರ್ಮೆನ್ಸು, ಆ್ಯಂಡ್ ಟಗರು ಪಲ್ಯ ಎಲ್ಲ ಕಡೆ ಒಳ್ಳೆ ಎರಡರಲ್ಲೂ ನಾನು ಲೀಡು. ಟಗರು ಪಲ್ಯದಲ್ಲಿ ನಾನು ಇರಲಿಲ್ಲ, ನಾನು ಬರೀ ಪ್ರೊಡ್ಯೂಸರ್ ಅಷ್ಟೇ. ಬಟ್ ಅದೆಷ್ಟು ಚೆನ್ನಾಗಿ ಅದ್ರ ಬಗ್ಗೆನೂ ಡಿಸ್ಕಷನ್ ನಡೀತಾನೆ ಇತ್ತು. ಅಂದರೆ ಸಿನಿಮಾಗಳು ಹೆಂಗೆ ಇದ್ರೂ ದೇರ್ ವಿಲ್ ಬಿ ಪಾಸಿಟಿವ್ಸ್ ಆ್ಯಂಡ್ ದೇರ್ ವಿಲ್ ಬಿ ನೆಗೆಟಿವ್ಸ್. ಅಲ್ಟಿಮೇಟ್ಲಿ ಅದನ್ನು ಮೀರಿ ಸಿನಿಮಾಗಳು ಗೆದ್ದಾಗಿದೆಯಲ್ಲ, ಅದು ಬಹಳ ಖುಷಿ ಕೊಡುತ್ತೆ. ಅಂದರೆ ಅಲ್ಲೆಲ್ಲೋ ಕೂತ್ಕೊಂಡು ಮಾತಾಡ್ತಿರೋರಿಗೆ ನಾವು ಇಷ್ಟು ವ್ಯಾಪಾರ ಮಾಡಿದ್ದೀವಿ ಮಾಡಿಲ್ಲ ಅಂತ ಪ್ರೂವ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿರಲ್ಲ, ಅಥವಾ ಫೇಕಾಗಿ ಅನೌನ್ಸ್ ಮಾಡ್ಕೊಳ್ಳೋ ಅವಶ್ಯಕತೆಯೂ ಇರಲ್ಲ. ನಮ್ದು ಅಷ್ಟೊಂದಾಗೋಯ್ತು ಇಷ್ಟೊಂದಾಗೋಯ್ತು ಅಂತ. ನಾನು ಅದು ಯಾವ ಜರ್ನಿಲೂ ಇಲ್ಲ. ನನ್ನ ಜರ್ನಿ ಇರೋದು, ನಾನು ಪ್ರೊಡಕ್ಟಿವಾಗಿ ನಾನು ಏನು ಮಾಡ್ತಾಯಿದ್ದೀನಿ, ನಾನು ನಟನಾಗಿ ನಾನು ಎಷ್ಟು ಬೆಸ್ಟ್ ಕೆಲಸ ಮಾಡ್ತೀನಿ, ಎಂತೆಂಥ ಒಳ್ಳೊಳ್ಳೆ ಟೀಮ್ಗಳ ಜೊತೆ ಕೆಲಸ ಮಾಡ್ತೀನಿ, ನಾನು ನಿರ್ಮಾಪಕನಾಗಿ ಎಷ್ಟು ಪ್ರತಿಭೆಗಳನ್ನ ನರಿಷ್ ಮಾಡ್ತೀನಿ, ಏನು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡೋಕ್ಕಾಗುತ್ತೆ, ಎಷ್ಟು ಒಳ್ಳೆ ಕತೆ ಹೇಳೋಕ್ಕಾಗುತ್ತೆ. ಆ್ಯಂಡ್ ವರ್ಸ್ಟ್ ಕೇಸ್ ಹಾಕಿರೋ ದುಡ್ಡು ಬಂದ್ರೂ ಸಾಕು ನಮಗೆ. ಅದ್ರ ಮೇಲೆ ಬಂದರೆ ಲಾಭ, ಬೇರೆ ಹಾಕಿರೋದು ಬಂದ್ರೂ ದ ಸಿಸ್ಟಮ್ ವಿಲ್ ರನ್ ಅಗೈನ್. ಅದು ಮತ್ತೆ ಇನ್ನೊಂದಿಷ್ಟು ಸಿನಿಮಾಗಳ ಪ್ರೊಡಕ್ಷನ್ಗೆ ದಾರಿ ಮಾಡಿಕೊಡುತ್ತೆ. ಈ ಥರ ಯೋಚನೆ ಮಾಡ್ಕೊಂಡು ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡು ಹೋಗ್ತಿರೋದು. ಬಡವರಸ್ಕಲ್, ಎಡ್ ಬುಷ್, ವಿದ್ಯಾಪತಿ, ಟಗರು ಪಲ್ಯ, ಮದರ್ ಪ್ರಾಮಿಸು ಸಾಕಷ್ಟು ಸಿನಿಮಾಗಳು ನಿರ್ಮಾಣದ ವಿಚಾರಕ್ಕೆ ಬಂದರೆ ಸಕ್ಸಸ್ ರೇಟ್ ಜಾಸ್ತಿ ಇದೆ. ಹೌದು. ಡಾಲಿ ಧನಂಜಯ ಅವರಿಗೆ ಹೌದು. ಏನು ಕಲ್ತ್ರಿ ಈ ನಿರ್ಮಾಣದಲ್ಲಿ? ಯಾಕಂದರೆ ಆ ಸಕ್ಸಸ್ ರೇಟ್ ಜೊತೆಗೆ ಒಂದಷ್ಟು ಕಾಲೆಳೆಯೋ ಕೆಲಸಗಳು ಕೂಡ ಡಾಲಿ ಧನಂಜಯ ಅವ್ರನ್ನ ಚಿತ್ರರಂಗದಲ್ಲಿ ಮಾಡಿಬಿಟ್ರು. ಅಂದರೆ ಕಾನ್ಫ್ಲಿಕ್ಟ್ಗಳು ಇದ್ದೇ ಇರುತ್ತೆ ಎನಿ ಗುಡ್ ಜರ್ನಿ. ಬರೀ ನನಗೆ ಅಂತಲ್ಲ, ಐ ಥಿಂಕ್ ಇಲ್ಲಿ ನಿರ್ಮಾಣ ಮಾಡ್ತಿರೋರಿಗೆ ಅಥವಾ ಆ್ಯಕ್ಟ್ ಮಾಡ್ತಿರೋರಿಗೆ ಎಲ್ರಿಗೂ ಕಾನ್ಫ್ಲಿಕ್ಟ್ಸು ಅದರದೇ ರೀತಿಲಿ ಇದ್ದೇ ಇರುತ್ತೆ. ನನಗೆ ಮುಂಚೆ ಎಲ್ಲ ಆ ಥರ ಕಾನ್ಫ್ಲಿಕ್ಟ್ಗಳು ಬಂದು ನಟನಾಗಿದ್ದಾಗ ಒಂದಿಷ್ಟು ಇರೋದು, ಅದಾದಮೇಲೆ ನಿರ್ಮಾಪಕ ಆದಾಗಿನ ಚಾಲೆಂಜಸ್ ಬೇರೆ. ಬಟ್ ಏನಂದರೆ ಒಂದು ಕ್ಯಾಲ್ಕುಲೇಟೆಡ್ ರಿಸ್ಕ್ ತೊಗೊಂಡಿದ್ದಾಗ ಸ್ಕ್ರಿಪ್ಟ್ ಏನು ಡಿಮ್ಯಾಂಡ್ ಮಾಡುತ್ತೆ, ನಾವು ಎಷ್ಟರಲ್ಲಿ ಮಾಡ್ತೀವಿ, ಏನು ಮಾಡ್ತೀವಿ, ಆ್ಯಂಡ್ ಸಿನಿಮಾನ ಚೆನ್ನಾಗಿ ಮಾಡಿದ್ದಾಗ ಐ ಥಿಂಕ್ ಆ ಚಾಲೆಂಜಸ್ನೆಲ್ಲ ದಾಟಿ ಸಿನಿಮಾಗಳನ್ನ ಕಾಪಾಡ್ಕೋಬೋದು. ಅದು ಆಗಿದೆ ಕೂಡ. ನೋಡಿದ್ರೆ ನಾವು ಬಡವರಾಸ್ಕಲ್ಲು ಥಿಯೇಟ್ರಲ್ಲಿ ಎಷ್ಟು ದೊಡ್ಡ ಸೆಲೆಬ್ರೇಷನ್ನು ಮಾಡ್ತಾಯಿದ್ವಿ ಅಂತ ಅಂದರೆ, ಟ್ವಿಟರ್ಲೆಲ್ಲ ಒಂದಿಷ್ಟು ಕಡೆ ಈ ಸಿನಿಮಾದಲ್ಲಿ ಏನಿದೆ ಹಂಗೆ ಹಿಂಗೆ ಅಂತ ಮಾತುಕತೆ ನಡೀತಾನೆ ಇತ್ತು. ಬಟ್ ಬಡವರಾಸ್ಕಲ್ ಥಿಯೇಟ್ರಲ್ಲಿ ಸೂಪರ್ ಹಿಟ್ ಆ್ಯಂಡ್ ಟಿ ವಿಲಿ ಒನ್ ಆಫ್ ದ ಹೈಯೆಸ್ಟ್ TRP ಸಿನಿಮಾ. ಆ್ಯಂಡ್ ಇವನ್ ಎಡ್ ಬುಷ್ ದಿನ ಗಲಾಟೆ ನಡೀತಿದ್ರು ಒಳ್ಳೆ ಓಪನಿಂಗ್ ಸಿಕ್ಕಿದಂಥ ಸಿನಿಮಾ. ಓಪನಿಂಗು ಥಿಯೇಟ್ರಲ್ಲಿ ಅಮೇಜಿಂಗ್ ಪರ್ಫಾರ್ಮೆನ್ಸು, ZEE5 ಡಿಜಿಟಲಲ್ಲಿ ಅಮೇಜಿಂಗ್ ಪರ್ಫಾರ್ಮೆನ್ಸು, ಆ್ಯಂಡ್ ಟಗರು ಪಲ್ಯ ಎಲ್ಲ ಕಡೆ ಒಳ್ಳೆ ಎರಡರಲ್ಲೂ ನಾನು ಲೀಡು. ಟಗರು ಪಲ್ಯದಲ್ಲಿ ನಾನು ಇರಲಿಲ್ಲ, ನಾನು ಬರೀ ಪ್ರೊಡ್ಯೂಸರ್ ಅಷ್ಟೇ. ಬಟ್ ಅದೆಷ್ಟು ಚೆನ್ನಾಗಿ ಅದ್ರ ಬಗ್ಗೆನೂ ಡಿಸ್ಕಷನ್ ನಡೀತಾನೆ ಇತ್ತು. ಅಂದರೆ ಸಿನಿಮಾಗಳು ಹೆಂಗೆ ಇದ್ರೂ ದೇರ್ ವಿಲ್ ಬಿ ಪಾಸಿಟಿವ್ಸ್ ಆ್ಯಂಡ್ ದೇರ್ ವಿಲ್ ಬಿ ನೆಗೆಟಿವ್ಸ್. ಅಲ್ಟಿಮೇಟ್ಲಿ ಅದನ್ನು ಮೀರಿ ಸಿನಿಮಾಗಳು ಗೆದ್ದಾಗಿದೆಯಲ್ಲ, ಅದು ಬಹಳ ಖುಷಿ ಕೊಡುತ್ತೆ. ಅಂದರೆ ಅಲ್ಲೆಲ್ಲೋ ಕೂತ್ಕೊಂಡು ಮಾತಾಡ್ತಿರೋರಿಗೆ ನಾವು ಇಷ್ಟು ವ್ಯಾಪಾರ ಮಾಡಿದ್ದೀವಿ ಮಾಡಿಲ್ಲ ಅಂತ ಪ್ರೂವ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿರಲ್ಲ, ಅಥವಾ ಫೇಕಾಗಿ ಅನೌನ್ಸ್ ಮಾಡ್ಕೊಳ್ಳೋ ಅವಶ್ಯಕತೆಯೂ ಇರಲ್ಲ. ನಮ್ದು ಅಷ್ಟೊಂದಾಗೋಯ್ತು ಇಷ್ಟೊಂದಾಗೋಯ್ತು ಅಂತ. ನಾನು ಅದು ಯಾವ ಜರ್ನಿಲೂ ಇಲ್ಲ. ನನ್ನ ಜರ್ನಿ ಇರೋದು, ನಾನು ಪ್ರೊಡಕ್ಟಿವಾಗಿ ನಾನು ಏನು ಮಾಡ್ತಾಯಿದ್ದೀನಿ, ನಾನು ನಟನಾಗಿ ನಾನು ಎಷ್ಟು ಬೆಸ್ಟ್ ಕೆಲಸ ಮಾಡ್ತೀನಿ, ಎಂತೆಂಥ ಒಳ್ಳೊಳ್ಳೆ ಟೀಮ್ಗಳ ಜೊತೆ ಕೆಲಸ ಮಾಡ್ತೀನಿ, ನಾನು ನಿರ್ಮಾಪಕನಾಗಿ ಎಷ್ಟು ಪ್ರತಿಭೆಗಳನ್ನ ನರಿಷ್ ಮಾಡ್ತೀನಿ,
ಏನು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡೋಕ್ಕಾಗುತ್ತೆ, ಎಷ್ಟು ಒಳ್ಳೆ ಕತೆ ಹೇಳೋಕ್ಕಾಗುತ್ತೆ. ಆ್ಯಂಡ್ ವರ್ಸ್ಟ್ ಕೇಸ್ ಹಾಕಿರೋ ದುಡ್ಡು ಬಂದ್ರೂ ಸಾಕು ನಮಗೆ, ಅದ್ರ ಮೇಲೆ ಬಂದರೆ ಲಾಭ. ಬೇರೆ ಹಾಕಿರೋದು ಬಂದ್ರೂ ದ ಸಿಸ್ಟಮ್ ವಿಲ್ ರನ್ ಅಗೈನ್. ಅದು ಮತ್ತೆ ಇನ್ನೊಂದಿಷ್ಟು ಸಿನಿಮಾಗಳ ಪ್ರೊಡಕ್ಷನ್ಗೆ ದಾರಿ ಮಾಡಿಕೊಡುತ್ತೆ. ಈ ಥರ ಯೋಚನೆ ಮಾಡ್ಕೊಂಡು ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡು ಹೋಗ್ತಿರೋದು.